ನಮಸ್ಕಾರ. ಟಿವಿ1 ಕರ್ನಾಟಕ ಇಂದು ಜಮಖಂಡಿ ನಗರದ ಕುಂಚನೂರು ಸರ್ಕಲ್ ಹಾಗೂ ಅಂಬೇಡ್ಕರ್ ಸರ್ಕಲ್ ಸುತ್ತ ಮಾನ್ಯ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಶ್ರೀ ಡಾಕ್ಟರ್ ಜಿಎಸ್ ಗಲಗಲಿ ಹಾಗೂ ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ ಪಾನ್ ಶಾಪ್ ಅಂಗಡಿಗಳ ಮೇಲೆ ಕೋಟ್ಪಾ ಕಾಯ್ದೆ ಅಡಿಯಲ್ಲಿ ದಾಳಿ ಮಾಡಲಾಯಿತು. ದಾಳಿಯಲ್ಲಿ ರಫೀಕ್ ಕಲಾದಗಿ ಅವರ ಪಾನ್ ಶಾಪ್ನಲ್ಲಿ 6 ಮಾವಾ ಪ್ಯಾಕೆಟ್ಗಳು ಸಿಕ್ಕಿದ್ದು, ಸದರಿ ಪ್ರಕರಣವನ್ನು ಪೊಲೀಸರ ಸಹಯೋಗದಲ್ಲಿ ದಾಖಲಿಸಿಕೊಳ್ಳಲಾಯಿತು. ಕೋಟ್ಪಾ ಅಡಿಯಲ್ಲಿ ಒಟ್ಟು ಬೇರೆ ಬೇರೆ 11 ಪ್ರಕರಣಗಳನ್ನು ದಾಖಲಿಸಿ 2,800 ರೂಪಾಯಿ ದಂಡವನ್ನು ವಿಧಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಜಿಎಸ್ ಗಲಗಲಿ, ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಸಂತೋಷ್ ನಾಯಿಕ, ಅಸ್ಲಂ ಅಬಾಲೆ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ವರ್ಗದವರಿದ್ದರು. ನಮ್ಮ ಧ್ವನಿ ನ್ಯಾಯದ ಪರ. ಟಿವಿ1 ಕರ್ನಾಟಕ. ಅಲ್ಲಿ ಮಾಡ್ತೀವಿ. ಈಗಾಗಲೇ ಅಲ್ಲಿ ರೆಹಮತ್ ನಗರದಾಗ ಒಂದು ಇದೆ, ಅಲ್ಲಿ ಮಾಡ್ಬಿಟ್ಟು ಅಲ್ಲೊಂದು ಕೇಸ್ ಮಾಡಿದ್ವಿ. ಆಮೇಲೆ ದೇಸಾಯಿ ಸರ್ಕಲ್ದೊಳಗಡೆ ಅಲ್ಲಿದ್ದಾಗ ಅಲ್ಲೊಂದು ಹುನ್ನೂರ್ದಾಗ ಒಂದು ಕೇಸ್ ಮಾಡಿದ್ದೀವಿ. ಈಗ ಆಲ್ರೆಡಿ ಒಂದು 4-5 ಕೇಸ್ ನಾವು ಈಗ ಇದೇ ಒಂದು ತಿಂಗಳಲ್ಲಿ ಮಾಡಿದ್ದೀವಿ. ಇನ್ನು ಮುಂದೆ ಇದನ್ನು ಕಂಟಿನ್ಯೂ ಮಾಡ್ತೀವಿ. ನಾವು ಅದನ್ನು ಮಾವ ಬಂದಾಗುವವರೆಗೆ ಇದನ್ನು ಕಾರ್ಯಾಚರಣೆ. ಸರ್, ಈಗ ನೀವು ಕೇಸ್ ಮಾಡಿದ್ರು ಪದೇ ಅವ್ರು ಸ್ಟಾರ್ಟ್ ಮಾಡ್ತಾರಲ್ಲ, ಯಾಕ್ರೆ ಅದಕ್ಕೀಗ ಅದು ಏನು ಕಾನೂನು ಏನು ಮಾಡಬೇಕು, ಅದು ಯಾವ ರೀತಿ ಕ್ರಮ ಜರುಗಿಸ್ಬೇಕಂತ ನಾವು ಮತ್ತು ತಹಸೀಲ್ದಾರ್ ಸರ್, ಎ ಸಿ ಮೇಡಮ್ ಮತ್ತು ನಮ್ಮ CPI ಸರ್ ಜೊತೆ ಡಿಸ್ಕಸ್ ಮಾಡ್ಕೊಂಡು ಏನಾದರೂ ಮಾಡ್ತೀವಿ, ನೋಡೋಣ. ಅದನ್ನು ಮುಂದೆ ಈ ರೀತಿ ಆಗಲಾರ್ದಂಗೆ ಇನ್ನೊಂದು ಸಲ ಏನಾದರೂ ಭಾಳ ಒಂದು ಸ್ಟ್ರಿಕ್ಟಾಗಿ ಏನಾದರೂ ಮಾಡುವಂಥದ್ದು ಏನಾದರೂ ಕಾನೂನು ಇದ್ದರೆ ನಾವು ಮುಂದುವರಿಸ್ತೀವಿ. ಥ್ಯಾಂಕ್ ಯು.